ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಇವತ್ತು ಎಂತ ಗೊತ್ತಾ, ಇವತ್ತು ನಾವು ಮಡಿಕೇರಿಯಲ್ಲಿ ಕ್ರಾಫ್ಟ್ ಮೇಳ ಬಂದಿದೆ. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಹಾಗೆ ಅಲ್ಲಿಗೆ ಹೋಗಿ ಅಲ್ಲಿಯೇ ಏನೆಲ್ಲ ಇದೆನಾ ಮತ್ತು ನಾವು ಏನೆಲ್ಲ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿ ಈ ವ್ಲಾಗಲ್ಲಿ ನಾನು ತಿಳಿಸಿಕೊಡ್ತೇನೆ. ಹಾಗೆ ಈ ವ್ಲಾಗ್ ಫುಲ್ಲಾಗಿ ನೋಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಇದರ ಅನಿಸಿಕೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ ಗಾಯ್ಸ್? ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡುವ ಬನ್ನಿ. ಹಾಗೆ ಗಾಯ್ಸ್, ನಾವು ಕ್ರಾಫ್ಟ್ ಮೇಳಕ್ಕೆ ಬಂದಿದ್ದು ಸ್ವಲ್ಪ ಬೇಗ ಆಯಿತು ಅಂತ ಅಂದ್ಕೊಳ್ಬೋದು. ಯಾಕಂದರೆ ಇಲ್ಲಿ ಸರಿಯಾಗಿ ಶಾಪ್ಸ್ ಎಲ್ಲ ಓಪನ್ ಆಗಿರಲಿಲ್ಲ. ನಾವು ಅಂದ್ಕೊಂಡ್ವಿ ಇದು ಅಂದರೆ ನಾನು ಮನೆಯಿಂದ ಬರುವಾಗನೇ ಓಪನ್ ಆಗ್ತಾ ಇತ್ತು, ಅಂದರೆ ಊರಿಂದ ಬರುವಾಗ ಓಪನ್ ಆಗ್ತಾ ಇತ್ತು. ಅಂದರೆ ನಾವು ಅಂದ್ಕೊಂಡ್ವಿ ಈಗ ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಯ್ತಲ್ವಾ, ಅಂದರೆ ಇನ್ನು ಬೇಗ ಇವರು ಕ್ಲೋಸ್ ಮಾಡ್ಬೋದಂತ ಹೇಳಿ ಅಂದ್ಕೊಂಡ್ವಿ. ನೋಡುವಾಗ ಇದು ಸರಿಯಾಗಿ ಓಪನೇ ಆಗಲಿಲ್ಲ. ಈಗಷ್ಟೇ ಒಂದೊಂದೇ ಶಾಪ್ಸ್ ಓಪನ್ ಆಗ್ತಾ ಇದೆ. ಮತ್ತು ಇದು ಕ್ರಾಫ್ಟ್ ಮೇಳ ಅಂತೆ ವರ್ಷಕ್ಕೆ ಒಮ್ಮೆ ಬರ್ತದೆ ಇಲ್ಲಿ. ಇದು ಈ ಡೆಲ್ಲಿ ಮತ್ತು ರಾಜಸ್ಥಾನ ಆ ಸೈಡ್ ಅವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಇಲ್ಲಿಗೆ ತಂದು ಅವರು ಸೇಲ್ ಮಾಡೋದು ಅವರವರ ಐಟಮ್ಸ್ ಎಲ್ಲ. ಹಾಗೆ ಇಲ್ಲಿ ಎಲ್ಲ ಕೂಡ ಸಿಗುತ್ತದೆ ನಿಮಗೆ. ಡ್ರೆಸ್ ಇರ್ಬೋದು, ಫ್ಯಾನ್ಸಿ ಐಟಮ್ ಇರ್ಬೋದು, ಎಲ್ಲನೂ ನೀವು ಒಂದೇ ಕಡೆಯಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಇನ್ನೂ ಕೂಡ ಸರಿಯಾಗಿ ಓಪನ್ ಆಗಲಿಲ್ಲ, ಓಪನ್ ಆಗಬೇಕಷ್ಟೇ. ನಾವು ಮಾತ್ರ ಬೇಗ ಬಂದ್ವಿ. ಇದು ಸೆಟ್ಸ್ ಎಲ್ಲ ನೋಡಿ, ಇದೆಲ್ಲ ತುಂಬ ಕಮ್ಮಿಗೆ ಉಂಟು, 500 ರುಪೀಸ್ಗೆ ಅಂತ ಸೆಟ್ಸ್. ಕಾಟನ್, ಪ್ಯೂರ್ ಕಾಟನ್, ತುಂಬ ಚೆನ್ನಾಗಿದೆ. ಹಾಗೆ ಮತ್ತು ನಿಮಗೆ ಎಲ್ಲನೂ ಫರ್ನಿಚರ್ ಎಲ್ಲನೂ ಇದೆ. ಆದರೆ EMI ಅಲ್ಲಿಲ್ಲ, ಅಂದರೆ ಇವರದ್ದು ಫುಲ್ಲು ಕ್ಯಾಶ್ ಆನ್ ಡೆಲಿವರಿ ಅಂತೆ. ಹಾಗೆ ಬನ್ನಿ ಗೈಸ್, ಫುಲ್ ನೋಡಿ, ಓಕೆನಾ? सुनीला 100 रुपये रोला कितना सारी 1000 को 3 पीस स्टार्टिंग प्राइस 1000 है. स्टार्टिंग 2 भी लेना चाहोगे तो 700 का आ जाएगा, 1 लेना चाहोगे 400 का आएगा. ये कितना? ऐसा डालना है बस. एड्रेस के साथ अलग से ब्रश कटुआ नहीं कटुआ मैडम, ये ನೋಡಿದ್ರಲ್ಲ ಗೈಸ್, ಎಲ್ಲ ಸ್ಟಾಲ್ ಹಾಗೆಯೇ ಖಾಲಿ ಇದೆ. ಇನ್ನು ಸದ್ಯದಲ್ಲಿ ಓಪನ್ ಆಗ್ಬೋದು. ಅದೆಲ್ಲ ಓಪನ್ ಆದರೆ ಉಂಟಲ್ಲ ತುಂಬ ಜಾಲಿ ಆಗ್ತದೆ ನೋಡಲಿಕ್ಕೆ. ಆವಾಗ ಇನ್ನೊಮ್ಮೆ ವಿಸಿಟ್ ಮಾಡಬೇಕು, ಇನ್ಶಾಲ್ಲ ನೋಡಬೇಕು. ಹಾಗೆ ಹೋಸಲ ತುಂಬ ಜಾಲಿ ಆಗ್ತಿತ್ತು ಗೈಸ್, ಅಂದರೆ ಸುಮಾರು ಫುಲ್ಲು ಶಾಪ್ಸ್ ಎಲ್ಲ ಇತ್ತು. ಮತ್ತು ನಿಮಗೆ ತಿನ್ನುವ ಐಟಮ್ಸ್ ಎಲ್ಲನೂ ಒಳಗೇ ಇತ್ತು. ಹಾಗಾಗಿ ತುಂಬ ಜಾಲಿ ಆಗ್ತಿತ್ತು. ಇವಾಗ ನಾವು ಫಸ್ಟ್ ಬಂದ್ವಲ್ಲ, ಹಾಗಾಗಿ ಬೋರ್ ಅಂತ ಅನಿಸ್ತಿತ್ತು, ಅಷ್ಟೇನು ಗೌಜಿ ಇರಲಿಲ್ಲ. ಹಾಗೆ ಮತ್ತು ಇದು ಫರ್ನಿಚರ್ ಇವರದ್ದು ಈ ಸಲ ಇಲ್ಲಿ ಅವರ ಮಡಿಕೇರಿ ಅವರದ್ದೇ ಶಾಪ್ ಇದು ಹಾಕಿದ್ರು. ಅಂದರೆ EMI ಅಲ್ಲಿ ನಾವು ಬೈ ಮಾಡ್ಕೋಬೋದಿತ್ತು. ಆದರೆ ಈ ಸಲ ಅಂತೂ ಹೊರಗಿನವ್ರದ್ದು ಹಾಕಿದ್ರು. ಮತ್ತು ಫರ್ನಿಚರ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ಆ ಸೈಡ್ ಇದ್ದು, ಅಂದರೆ ಡೆಲ್ಲಿ ಆ ಸೈಡೆಲ್ಲ ಯೂಸ್ ಮಾಡ್ತಾರಲ್ಲ ಅಂಥದ್ದು. ನೋಡಲಿಕ್ಕಂತೂ ತುಂಬ ಚೆನ್ನಾಗಿತ್ತು. ಆದರೆ ರೇಟ್ ಕೂಡ ಅಷ್ಟೇ ಜಾಸ್ತಿ ಇತ್ತು ಗೈಸ್.
500. ಹಾಗೆ ನಾವು ಅಲ್ಲಿಂದ ಹೊರಗೆ ಬಂದ್ವಿ. ಹೊರಗೆ ಬಂದಾಗ ಅಲ್ಲಿ ಚುರುಮುರಿ ಮತ್ತು ಪಾನಿಪುರಿ ಇತ್ತು. ಹಾಗಾಗಿ ಅದು ಪಾನಿಪುರಿ ಅಂದರೆ ನೋಡಿದ ಮೇಲೆ ತಿನ್ನಬೇಕಂತ ಆಗ್ತದೆ. ಹಾಗಾಗಿ ಅದು ಮತ್ತು ಚುರುಮುರಿ ಎರಡನ್ನು ಕೂಡ ತಿಂದು ಹಾಗೆ ಅಲ್ಲಿಂದ ಹೊರಡುವಾಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಗಾಯ್ಸ್. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.